ಬಹಳ ಈ ನಾಡಿಗೆ ಆಸ್ತಿ ಅಂತಸ್ತು ಗಳಿಸಿ ಇಟ್ಟು ಹೋಗಿದ್ದಾರೆ ಅಂತ ಅವರನ್ನು ಭಜಿಸುವುದಿಲ್ಲ. ಅವರನ್ನು ಯಾಕೆ ಭಜಿಸುತ್ತೇವೆ ಅಂತಂದರೆ, ಧರ್ಮ ಮಾರ್ಗದಲ್ಲಿ ನಡೆದರೂ, ನುಡಿದಂತೆ ನಡೆದು ತೋರಿಸಿದರೂ, ನಮ್ಮನ್ನು ಆ ಧರ್ಮ ಮಾರ್ಗದಲ್ಲಿ ನಡೆಸುವ ಪ್ರಯತ್ನ ಮಾಡಿದರು ಅಂತ ಹೇಳಿ ಅವರನ್ನು ನೆನೆಯುತ್ತೇವೆ. ಅದಕ್ಕೋಸ್ಕರ ಒಂದಿಷ್ಟು ಮನುಷ್ಯನೇ ಧರ್ಮ ಮಾರ್ಗದಲ್ಲಿ ಮುನ್ನಡೆ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಳ್ಳೆಯ ಆಚರಣೆಗಳನ್ನು ಅನುಸರಿಸುವಂಥ ನಮಗೆಲ್ಲರಿಗೂ ಒಂದಿಷ್ಟು ಅರಿವು ಮಾಡಿಸುವ ಪ್ರಯತ್ನವನ್ನು ಈ ಸುಂದರವಾದ ಪ್ರಶ್ನೆಯ ಮುಖಾಂತರ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಒಳ್ಳೆಯ ಆಚರಣೆಗಳನ್ನು ಆಚರಿಸುತ್ತಾ, ಒಳ್ಳೆಯ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕು. ಮನೆಯಲ್ಲಿ ಮಕ್ಕಳ ಮುಂದೆ ತಂದೆ ತಾಯಿಗಳಾದವರು ಜಗಳಾಡಬಾರದು. ಅದು ಒಳ್ಳೆಯ ಸಂಸ್ಕಾರವಲ್ಲ. ಯಾಕಂದ್ರೆ ನೀವೇ ತಂದೆ ತಾಯಿಗಳಾದವರು ಮಕ್ಕಳ ಮುಂದೆ ಜಗಳಾಡಲು ಪ್ರಾರಂಭಿಸಿದರೆ ಆ ಚಿಕ್ಕ ಚಿಕ್ಕ ಮಕ್ಕಳು ನಾಳೆ ಹೊರಗಿನ ಮಕ್ಕಳನ್ನು ಬಡಿದು ಮನೆಯವರೆಗೂ ಜಗಳಗಳನ್ನು ತರುತ್ತಾರೆ. ಆಗ ನೀವು ಅವರನ್ನು ಪ್ರಶ್ನೆ ಮಾಡಿದರೆ, ಯಾಕೆ ದಿವಸ ಜಗಳ ತರ್ತಿ ಅಂತ ಪ್ರಶ್ನೆ ಮಾಡಿದ್ರೆ, ಆ ಮಕ್ಕಳು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಮತ್ತು ದಿನ ಮನೆಯಾಗ ನೀವು ಏನು ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಒಂದಿಷ್ಟು ಒಳ್ಳೆಯ ಆಚರಣೆಗಳತ್ತ ನಡೆಯಬೇಕಲ್ಲ. ಒಮ್ಮೆ ಹಿಂಗಾಗಿತ್ತು. ಒಬ್ಬರು ಸಾಹಿತಿ ಶಂಕರನ್ ಪಿಳ್ಳೆ ಅಂತ ತಮಿಳುನಾಡಿನ ಒಬ್ಬ ಶ್ರೇಷ್ಠ ಹಾಸ್ಯಭರಿತ ಸಾಹಿತಿಗಳು. ಅವರು ಆಗ ತಾನೇ ಮದುವೆಯಾಗಿತ್ತು. ಹೆಂಡತಿಯ ಜೊತೆಗೆ ಹೇಳ್ತಾರಲ್ಲ, ಏನೋ ಹನಿಮೂನ್ ಅಂತಾರಲ್ಲ, ಹನಿಮೂನ್ಗೆ ಹೋಗಿದ್ರು. ಭಾಳ ದೂರ ಹೋಗಿದ್ರು. ಹೆಂಡತಿಯ ಜೊತೆಗೆ ಹೋಗಿದ್ರು. ಅಲ್ಲೊಂದು ಹೋಟೆಲ್ನ ರೂಮ್ನಲ್ಲಿ ಉಳ್ಕೊಂಡಿದ್ರು. 4 ಅಂತಸ್ತಿಂದ ಹೋಟೆಲ್ ಅದು. 4ನೇ ಅಂತಸ್ತಿನಲ್ಲಿ ಇವರಿಗೆ ಒಂದು ಕೋಣೆಯನ್ನು ಕೊಟ್ಟಿದ್ರು. ಅಲ್ಲಿ ಹೋಗಿ ಉಳ್ಕೊಂಡಿದ್ರು. ಆಗ ತಾನೇ ಮದುವೆ ಆಗಿತ್ತು, ಹೊಸದಾದ ಮದುವೆ. ಹೋಗಿದ್ರು, ಉಳ್ಕೊಂಡ ತಕ್ಷಣ ಮದುವೆ ಆಗೇನು ಭಾಳ ದಿವಸ ಆಗಿದ್ದಿಲ್ಲ. ಆದ್ರೆ ಜಗಳ ಚಾಲು ಆಗಿಬಿಟ್ಟಿತ್ತು. ಎಲ್ಲಿ ರೂಮ್ನ್ಯಾಗ ಎಲ್ಲಿ ಬಂದಾರ, ಹಣ್ಣುಮುಣ್ಣಿಗೆ ಊರು ಬಿಟ್ಟು ದೂರ ಬಂದಾರ, ಅಲ್ಲಿ ಜಗಳ ಚಾಲು ಆಯ್ತು. ಯಾರದ್ದು? ಗಂಡ ಹೆಂಡತಿಯದ್ದು ಜಗಳ ಚಾಲು ಆಯ್ತು. ಜಗಳಾಡಿದ್ರು. ಆಕೆ ಹೇಳಿದ್ಲು, ಇಲ್ಲ ನೀವು ಹಿಂಗೆ ಮಾಡಿದ್ರೆ ನಾನು ಈ ಕಿಡಿಕ್ಯಾಂದ ಹಾರಿ ಬಿದ್ದು ಬಿಡ್ತನು ಅಂತ ಹೇಳಿದ್ಲು ಹೆಂಡತಿ. ಇವ್ರು ಏನು ಮಾಡಿದರು, ಶಂಕರನ್ ಪಿಳ್ಳೆ ಆ ಹೋಟೆಲ್ ಮ್ಯಾನೇಜರ್ಗೆ ಫೋನ್ ಮಾಡಿದರು. ಹೇಳಿದರು, ಇಲ್ಲ ಮತ್ತು ನನ್ನ ಹೆಂಡತಿ ಕಿಟಕಿಯಿಂದ ಹಾರ್ತಾಳೆ ಅಂತ ಹೇಳಕತ್ತಾಳ, ಮತ್ತು ಏನು ಮಾಡೋದು ಅಂತ ಶಂಕರನ್ ಪಿಳ್ಳೆ ಕೇಳಿದರು. ಆವಾಗ ಆ ಹೋಟೆಲ್ ಮ್ಯಾನೇಜರ್ ಹೇಳ್ತಾನ, ಅಲ್ರಿ ಅದು ನಿಮ್ಮ ವೈಯಕ್ತಿಕ ಜಗಳ. ನಮ್ಮಲ್ಲಿ ಹೋಟೆಲ್ದಾಗ ಏನಾರ ಸಮಸ್ಯೆ ಆದ್ರೆ ನಾವು ಬಗೆಹರಿಸಿಕೊಡ್ತೀವಿ, ಮತ್ತು ನಿಮ್ಮ ವೈಯಕ್ತಿಕ ಜಗಳದಾಗ ನಾವು ಪ್ರವೇಶ ಆಗಂಗಿಲ್ಲ. ನಮ್ಮಲ್ಲಿ ಏನಾರ ಸಮಸ್ಯೆ ಇದ್ರೆ ಹೇಳ್ರಿ, ನಿಮ್ಮಲ್ಲಿ ಸಮಸ್ಯೆ ತಂದು ನಮಗ್ಯಾಕೆ ಹೇಳಾಕತ್ತೀರಿ ಅಂತ ಆ ಹೋಟೆಲ್ ಮ್ಯಾನೇಜರ್ ಕೇಳಿದ. ಆವಾಗ ಇವ್ರು ಹೇಳ್ತಾರೆ, ಅಲ್ಲ ನಮ್ಮಲ್ಲಿ ಸಮಸ್ಯೆ ನಾವು ಬಗೆಹರಿಸ್ಕೊಳ್ಳೋದು ಗೊತ್ತೈತಿ ನಮಗೆ, ನಿಮ್ಮಲ್ಲಿದ ಸಮಸ್ಯೆ ಆಗೈತಿ ಅದಕ್ಕೆ ಫೋನ್ ಹಚ್ಚೈತಿ. ನಮ್ಮ ಸಮಸ್ಯೆ ನಿಮಗೆ ಬಗೆಹರಿಸುವಷ್ಟು ಕೇಳುವಷ್ಟು ಇನ್ನೂ ನಾವು ಇದಾಗಿಲ್ಲ, ನಿಮ್ಮದ ಸಮಸ್ಯೆ ಆಗೈತಿ ಅಂತ ಕೇಳಿದಾಗ ಹೋಟೆಲ್ ಮ್ಯಾನೇಜರ್ ಹೇಳ್ತಾನೆ, ನಮ್ಮಲ್ಲಿ ಏನು ಸಮಸ್ಯೆ ಆಗೈತ್ರಿ ಅಂತ. ಇಲ್ಲ, ನನ್ನ ಹೆಂಡತಿ ಆ ಕಿಟಕಿಯಿಂದ ಹಾರಿ 4 ಅಂತಸ್ತಿನ ಬಿಲ್ಡಿಂಗ್ನಿಂದ ಬಿದ್ದು ಸಾಯ್ತೀನಿ ಅಂತ ಹೇಳಕತ್ತಾಳ. ಆದ್ರೆ ಒಂದು ತಾಸಾತ ಗುದ್ದಾಡಕತ್ತನು, ಕಿಟಕಿನ ತೆಗಿವಲ್ತು, ಒಂದು ಕಿಟಕಿ ತೆಗೆದು ಕೊಡಬರಿ ಅಂತ ಇವ್ರು ಕೇಳಿದರು. ಅಂದ್ರೆ ಮನೆ ಜಗಳಗಳು ಈ ರೀತಿ ಆಗಿಬಿಟ್ಟರೆ ಮಕ್ಕಳಿಗೆ ಏನು ಒಳ್ಳೆಯ ಸಂಸ್ಕಾರಗಳನ್ನು ತುಂಬಲು ಸಾಧ್ಯ? ಒಳ್ಳೆಯ ಮಾರ್ಗದಲ್ಲಿ ಮಕ್ಕಳು ನಡೆಯಬೇಕಂತ ಬಯಸುತ್ತೇವೆ. ನಾವೊಂದಿಷ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆದು ಮುನ್ನಡೆಯಬೇಕಲ್ಲ. ಅದಕ್ಕೆ ಹೇಳ್ತಾರೆ ಶರಣರು, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹೇಗೆ ದೇವ ಮೆಚ್ಚುತ್ತಾನೆ. ಹಾಗೆ ಒಂದಿಷ್ಟು ನುಡಿಯಲ್ಲಿನೂ ಎಚ್ಚರ ಇರಬೇಕು, ನಡೆಯಲ್ಲಿನೂ ಎಚ್ಚರ ಇರಬೇಕು.
ಸದ್ವಿಚಾರಗಳ ಮಾರ್ಗದತ್ತ ನಡೆಯಬೇಕು, ಸುಚರಿತ್ರರಾಗಿ ಬಾಳಬೇಕು ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮಗೂ ನಿಮಗೂ ಎಲ್ಲರಿಗೂ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲೂ ಆ ರೀತಿ ಒಂದಿಷ್ಟು ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಆಚರಣೆಗಳಲ್ಲಿ ನಾವು ನೀವೆಲ್ಲರೂ ಮುನ್ನಡೆದು ನಮ್ಮ ಬದುಕನ್ನು ಧನ್ಯ ಮಾಡಿಕೊಳ್ಳೋಣ. ಆತನಿಗೆ ಜಗತ್ತಿನಲ್ಲಿ ಗೌರವ ಬರುತ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮತ್ತು ನಾವು ಹೊರಟಿರೋದು ಏನು ಅಂತಂದರೆ, ಹಣವನ್ನು ಸಂಪಾದನೆ ಮಾಡಿ, ಅಂತಸ್ತು ಐಶ್ವರ್ಯವನ್ನು ಸಂಪಾದನೆಯನ್ನು ಮಾಡಿ, ಜನರು ನನ್ನನ್ನು ಮೆಚ್ಚಬೇಕು, ಜನರು ನನ್ನನ್ನು ಹೊಗಳಬೇಕು, ಜನರ ಮೆಚ್ಚುಗೆಗಾಗಿ ನಾವು ಸಂಪಾದನೆಯ ಹಿಂದೆ ಬಿದ್ದಿದ್ದೀವಿ. ಜನ ನಮ್ಮ ಬಳಿ ಆಸ್ತಿ ಐಶ್ವರ್ಯ ಅಂತಸ್ತು ಇದ್ದಾಗ ಒಂದಿಷ್ಟು ಗೌರವ ಕೊಟ್ಟಾಗೆ ಮಾಡುತ್ತಾರೆ, ಕೊಡುವುದಿಲ್ಲ, ಕೊಟ್ಟಾಗೆ ಮಾಡುತ್ತಾರೆ. ಆಸ್ತಿ ಅಂತಸ್ತು ಐಶ್ವರ್ಯ ಹೋದ ಮರುಕ್ಷಣವೇ ನಮ್ಮನ್ನು ಅದೇ ಜನ ನಿಂದಿಸುತ್ತಾರೆ, ಟೀಕಿಸುತ್ತಾರೆ, ಅವಮಾನಿಸುತ್ತಾರೆ. ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಸಂಪಾದನೆ ಮಾಡುವುದಲ್ಲ, ದೇವನನ್ನು ಮೆಚ್ಚಿಸುವುದಕ್ಕಾಗಿ ಸಂಪಾದನೆ ಮಾಡಬೇಕಲ್ಲ. ಮತ್ತು ದೇವ ಐಶ್ವರ್ಯ ಅಂತಸ್ತುಗಳನ್ನು ಗಳಿಸಿದರೆ ದೇವ ಮೆಚ್ಚುವುದಿಲ್ಲ. ಒಳ್ಳೆಯ ನಡತೆ, ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ದೇವ ಮೆಚ್ಚುತ್ತಾನೆ. ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಲ್ಲ. ಜನರು ಕ್ಷಣ ಹೊತ್ತು ಮೆಚ್ಚುವರು, ಮತ್ತೆ ಕ್ಷಣ ಹೊತ್ತು ನಿಂದಿಸುವರು. ಆದರೆ ದೇವ ಒಂದು ಬಾರಿ ಮೆಚ್ಚಿಬಿಟ್ಟರೆ ಸದಾಕಾಲ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವನು. ಯಾರು ದೇವನ ಮೆಚ್ಚುಗೆಗಾಗಿ ಸದ್ವಿಚಾರದ ಮಾರ್ಗದಲ್ಲಿ ನಡೆಯುತ್ತಾರೆಯೋ ಅವರು ಶತಶತಮಾನಗಳು ಗತಿಸಿದರೂ ಜೀವಂತವಾಗಿ ಉಳಿಯುತ್ತಾರೆ. ದೇವನ ಮೆಚ್ಚುಗೆಗಾಗಿ ಸದ್ವಿಚಾರದ ಮಾರ್ಗದಲ್ಲಿ ನಡೆಯಬೇಕು ಮನುಷ್ಯನಾದವನು. ಒಂದು ಬಾರಿ ವಿದೇಶಿಯ ಯಾತ್ರಿಕ ಭಾರತಕ್ಕೆ ಬಂದಿದ್ದ. ಎಲ್ಲಿ? ಮೌರ್ಯ ಸಾಮ್ರಾಜ್ಯದಕ್ಕೆ ಬಂದಿದ್ದ. ಮೌರ್ಯ ಸಾಮ್ರಾಜ್ಯವನ್ನು ನೋಡೋಕೆ ಬಂದಿದ್ದ ವಿದೇಶದ ರಾಯಭಾರಿ. ವಿದೇಶದಿಂದ ಬಂದಿದ್ದ, ಮೌರ್ಯ ಸಾಮ್ರಾಜ್ಯವನ್ನು ನೋಡಿದ್ದ. ಎಂಥ ಅದ್ಭುತ ಸಾಮ್ರಾಜ್ಯ ಇದು! ಇಂಥ ಸಾಮ್ರಾಜ್ಯವನ್ನು ನಾನು ಅನೇಕ ದೇಶಗಳನ್ನು ಸುತ್ತಿರುವೆ, ಆದರೆ ಇಂಥ ವಿಶಾಲವಾದ ಸಾಮ್ರಾಜ್ಯವನ್ನು ಒಮ್ಮೆಯೂ ನೋಡಿಲ್ಲವಲ್ಲ ಅಂತ ಆತ ಭಾವಿಸಿಕೊಂಡ. ಒಬ್ಬ ಅಲ್ಲಿಯ ಪ್ರಜೆಯನ್ನು ಕೇಳ್ತಾನೆ, ಮೌರ್ಯ ಸಾಮ್ರಾಜ್ಯದ ಒಬ್ಬ ಪ್ರಜೆಯನ್ನು ಕೇಳ್ತಾನೆ, ಇಷ್ಟು ವಿಶಾಲವಾದ ಸಮೃದ್ಧವಾದ ಸಾಮ್ರಾಜ್ಯದ ಶಿಲ್ಪಿ ಯಾರು, ನಿರ್ಮಾತೃ ಯಾರು ಅಂತ ಕೇಳ್ತಾನೆ ವಿದೇಶಿಯ ರಾಯಭಾರಿ. ಆಗ ಅಲ್ಲಿನ ಪ್ರಜೆ ಹೇಳ್ತಾನೆ, ಇಷ್ಟು ವಿಶಾಲವಾದ ಸಮೃದ್ಧ ಸಾಮ್ರಾಜ್ಯದ ನಿರ್ಮಾತೃ ಚಾಣಕ್ಯರು, ಮಂತ್ರಿ ಚಾಣಕ್ಯರು ಅಂತ ಹೇಳ್ತಾನೆ ಪ್ರಜೆ. ಆಗ ಈತ ಕೇಳ್ತಾನೆ, ಅಲ್ಲ, ಈ ಸಾಮ್ರಾಜ್ಯವನ್ನು ನಿರ್ಮಿಸಿದವರು ರಾಜ ಆಗಿಲ್ಲವೇನು ಅಂತ ಕೇಳ್ತಾನೆ ಆತ ವಿದೇಶಿಯ ರಾಯಭಾರಿ. ಇಲ್ಲ, ಅವರು ಸಾಮ್ರಾಜ್ಯದ ರಾಜ್ಯರಾಗಿಲ್ಲ. ಈ ಸಾಮ್ರಾಜ್ಯದ ರಾಜ್ಯರಾದವರು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ಗುರುಗಳಾಗಿ ಈ ಸಾಮ್ರಾಜ್ಯದ ಮಂತ್ರಿಗಳಾಗಿ ಸದಾಕಾಲ ರಾಜ್ಯನಿಗೆ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳುತ್ತಾ ಪ್ರಜೆಗಳನ್ನು ಮುನ್ನಡೆಸುತ್ತಿರುವವರು ಚಾಣಕ್ಯರು, ಮಂತ್ರಿ ಚಾಣಕ್ಯರು ಅಂತ ಪ್ರಜೆ ಹೇಳಿದ. ಆಗ ಆ ರಾಯಭಾರಿ ಅಂದ್ಕೊಳ್ತಾನೆ, ಇಂಥ ವಿಶಾಲವಾದ ಸಾಮ್ರಾಜ್ಯ ನಿರ್ಮಿಸಿದ ಆ ಚಾಣಕ್ಯರನ್ನು ನಾನೊಂದಿಷ್ಟು ನೋಡಬೇಕಲ್ಲ, ಆ ಮಂತ್ರಿಯನ್ನು ಕಾಣಬೇಕಲ್ಲ, ಅವರು ಎಲ್ಲಿ ಸಿಗುತ್ತಾರೆ ಅಂತ ಆ ಪ್ರಜೆಗೆ ಕೇಳಿದ. ಆಗ ಆ ರಾಜ್ಯದ ಪ್ರಜೆ ಹೇಳುತ್ತಾನೆ, ಇಲ್ಲೇ 1-2 ಮೈಲಿ ದೂರದಲ್ಲಿ ಅವರ ವಾಸಸ್ಥಳ ಇದೆ, ನೀವು ಅಲ್ಲಿಗೆ ಹೋಗಬಹುದು. ಈ ಮಾರ್ಗ ಹಿಡಿದು ಹೋದರೆ ಅವರ ವಾಸಸ್ಥಳ ನಿಮಗೆ ಸಿಗುತ್ತದೆ ಅಂತ ದಾರಿಯನ್ನು ತೋರಿಸಿದ.
ಆ ವಿದೇಶಿಯ ರಾಯಭಾರಿ ಹೊರಟ, ಅದೇ ಮಾರ್ಗದಿಂದ ಹೊರಟ. ಅಲ್ಲೊಂದು ನದಿ ಹರಿತಾ ಇತ್ತು. ನದಿಯಲ್ಲಿ ಒಬ್ಬ ವ್ಯಕ್ತಿ ಸ್ನಾನ ಮಾಡುತ್ತಿದ್ದ. ಆತನನ್ನು ಕೇಳ್ತಾನೆ ಈ ರಾಯಭಾರಿ, ಅಲ್ಲ ಇಲ್ಲೆಲ್ಲೋ ಚಾಣಕ್ಯರ ವಾಸಸ್ಥಳ ಇದೆಯಂತೆ, ಎಲ್ಲಿದೆ ಅಂತ ಕೇಳಿದಾಗ ಆ ಸ್ನಾನ ಮಾಡುವ ವ್ಯಕ್ತಿ ಹೇಳ್ತಾನೆ, ಇಲ್ಲೇ ಮುಂದುಗಡೆ ನೀವು ಈ ಕಡೆ ಹೋದರೆ ಒಂದು 4-5 ಹೆಜ್ಜೆ ದಾಟಿ ಹೋಗಿಬಿಟ್ಟರೆ ಅವರ ವಾಸಸ್ಥಳ ನಿಮಗೆ ಸಿಗುತ್ತದೆ, ಒಂದು ಆಶ್ರಮ ಇದೆ, ಅಲ್ಲಿ ಅವರು ಇರ್ತಾರೆ ಅಂತ ಆ ಸ್ನಾನ ಮಾಡುವ ವ್ಯಕ್ತಿ ಹೇಳಿದ. ಈತ ರಾಯಭಾರಿ ಹೋದ ತಕ್ಷಣ ಅಲ್ಲೊಂದು ಗುಡಿಸಲು ನೋಡಿದ, ಯಾರೂ ಇರಲಿಲ್ಲ ಗುಡಿಸಲಲ್ಲಿ. ಒಂದಿಷ್ಟು ಗುಡಿಸಲ ಒಳಗೆ ಕಣ್ಣಾಡಿಸಿದ. ಆ ಗುಡಿಸಲ ಒಳಗೆ ಒಂದು ಚಾಪೆ, ಒಂದು 4-5 ಪುಸ್ತಕಗಳು, ಒಂದು ತಟ್ಟೆ, ಒಂದು ಲೋಟ ಬಿಟ್ಟು ಮತ್ತೇನೂ ಇರಲಿಲ್ಲ. ಆ ವಿದೇಶಿಯ ರಾಯಭಾರಿಗೆ ಅನ್ನಿಸಿತು, ಅಲ್ಲ ರಾಜ್ಯದ ಮಂತ್ರಿ ಚಾಣಕ್ಯರು ಅಂತ ಹೇಳಿದ್ರಿ ಎಲ್ಲ ಪ್ರಜೆಗಳು, ಮಂತ್ರಿಗಳು ಇಷ್ಟು ಸಣ್ಣ ಗುಡಿಸಲಿನಲ್ಲಿ ಹೇಗೆ ವಾಸ ಮಾಡುತ್ತಾರೆ? ಇದು ಮಂತ್ರಿ ಚಾಣಕ್ಯರ ಆಶ್ರಮ ಸ್ಥಾನ ಅಲ್ಲ, ಇದು ಯಾರೋ ಬೇರೆ ಚಾಣಕ್ಯ ಇರಬಹುದು ಅಂತ ಒಂದಿಷ್ಟು ಆ ಮಂತ್ರಿ ಚಾಣಕ್ಯನನ್ನು ನೋಡಬೇಕು, ಇಲ್ಲಿ ಯಾರಾದರೂ ಬರ್ತಾರೆ ಅಂತ ನೋಡಿ ಅವರಿಂದ ಕೇಳಿ ತಿಳಿದುಕೊಂಡು ಹೋಗಬೇಕು ಅಂತ ಅಲ್ಲೇ ಕೂತ್ಕೊಂಡ ಆಶ್ರಮದ ಎದುರುಗಡೆ. ಆಗ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಿದ್ದಲ್ಲ ಆ ವ್ಯಕ್ತಿ ಆಶ್ರಮದ ಕಡೆಗೆ ಬಂದ. ಆಶ್ರಮದ ಕಡೆಗೆ ಬಂದು ಆಶ್ರಮದ ಒಳಗಡೆ ಹೋಗ್ತಾನೆ. ಆ ವ್ಯಕ್ತಿ ಸ್ನಾನ ಮಾಡಿ ಬಂದ ವ್ಯಕ್ತಿ. ಈತ ಬಂದ ರಾಯಭಾರಿ ಆತನನ್ನು ಕೇಳಿದ, ಅಲ್ಲ ನಾನು ಚಾಣಕ್ಯರನ್ನು ನೋಡೋಕ್ಕೆ ಬಂದಿದ್ದೇನೆ, ಮತ್ತು ಯಾರು ಚಾಣಕ್ಯರು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಸ್ನಾನ ಮಾಡಿ ಬಂದ ವ್ಯಕ್ತಿ, ನಾನೇ ಚಾಣಕ್ಯ ಅಂತ ಹೇಳ್ತಾನೆ. ಆತನಿಗೆ ಕುತೂಹಲ. ಆತ ಹೇಳ್ತಾನೆ, ನೀ ಬೇಡ, ನನಗೆ ಈ ರಾಜ್ಯದ ಮಂತ್ರಿಯಾದ ಚಾಣಕ್ಯರು ಬೇಕಾಗಿದ್ದಾರೆ, ನನಗೆ ಅವರನ್ನು ನೋಡಬೇಕಾಗಿದೆ ನಾನು ಅಂತ ಆ ವ್ಯಕ್ತಿ ಹೇಳಿದ. ಆಗ ಚಾಣಕ್ಯರು ಹೇಳ್ತಾರೆ, ಈ ಸಾಮ್ರಾಜ್ಯದಲ್ಲಿ ಚಾಣಕ್ಯರನ್ನುವ ಹೆಸರಿನವರು ಒಬ್ಬನೇ ಒಬ್ಬ ವ್ಯಕ್ತಿ ಇರುವನು, ಅದು ನಾನೇ, ನನ್ನನ್ನು ಬಿಟ್ಟು ಮತ್ತಾರು ಚಾಣಕ್ಯರಿಲ್ಲ ಅಂತ ಹೇಳಿದಾಗ ಆಗ ಆ ರಾಯಭಾರಿ ಹೇಳ್ತಾನೆ, ಅಲ್ಲ ಮಂತ್ರಿ ಚಾಣಕ್ಯರಂದರೆ ನೀವೇನಾ ಅಂತ ಕೇಳ್ತಾರೆ. ಆವಾಗ ಚಾಣಕ್ಯರು ಹೇಳ್ತಾರೆ, ನಾನು ಮಂತ್ರಿ ಅಲ್ಲ, ಜನರ ಸೇವೆ ಮಾಡೋಕ್ಕೆ ಬಂದ ಸೇವಕ ನಾನು ಅಂತ ಹೇಳಿದಾಗ ಇವ್ ಕೇಳ್ತಾನ, ಮತ್ತು ಜನ ಎಲ್ಲ ಮಂತ್ರಿಗಳು ಅಂತ ಕರೀತಾರೆ ಅಲ್ಲ ಅಂತ ಹೇಳಿದಾಗ, ಜನರು ಪ್ರೀತಿಯಿಂದ ಅದೊಂದು ಸ್ಥಾನವನ್ನು ಕೊಟ್ಟು ನನ್ನನ್ನು ಗೌರವಿಸುತ್ತಾರೆ ಅಷ್ಟೇ, ಆದರೆ ನಾನು ನಿಜ ಇರೋದು ಜನರ ಸೇವಕನಾಗಿ ಅಂತ ಚಾಣಕ್ಯರು ಹೇಳ್ತಾರೆ. ಆ ವ್ಯಕ್ತಿಗೆ ಕುತೂಹಲ, ಇವರ ಬಗ್ಗೆ ಇಷ್ಟು ಸರಳವಾಗಿ ಬದುಕುತ್ತಿದ್ದಾರೆ ಅಲ್ಲ, ಇವರ ಬಗ್ಗೆ ನಾನೊಂದಿಷ್ಟು ತಿಳಿದುಕೊಳ್ಳಬೇಕು ಅಂತ ಆಶ್ರಮದ ಒಳಗಡೆ ಬರ್ತಾನೆ. ಆಶ್ರಮದ ಒಳಗಡೆ ಬಂದಾಗ ಚಾಣಕ್ಯರು ಹೇಳ್ತಾರೆ, ಒಂದಿಷ್ಟು ನಂದು ರಾಜ್ಯದ ವ್ಯವಹಾರಗಳ ಲೆಕ್ಕಪತ್ರ ಇದೆ, ಒಂದಿಷ್ಟು ಸಮಯ ಕೂತ್ಕೊಳ್ಳಿ, ಆನಂತರ ನಿಮ್ಮ ಜೊತೆಗೆ ನಾನು ಮಾತನಾಡುತ್ತೇನೆ ಅಂತ ಅವರಿಗೆ ಒಂದಿಷ್ಟು ಹಾಲು ಹಣ್ಣನ್ನು ಕೊಟ್ಟು ಸತ್ಕರಿಸಿ ಅವರನ್ನು ಕೂರಿಸುತ್ತಾರೆ. ಚಾಣಕ್ಯರು ಕೂರಿಸಿ ಸೂರ್ಯಾಸ್ತ ಆಗಿರುತ್ತೆ, ಒಂದು ಪಣತೆ ಹಚ್ಚಿ ಆ ರಾಜ್ಯದ ವ್ಯವಹಾರಗಳನ್ನು ನೋಡೋಕ್ಕೆ ಪ್ರಾರಂಭ ಮಾಡ್ತಾರೆ. ರಾಜ್ಯದ ವ್ಯವಹಾರಗಳನ್ನು ಬರೀತಾರೆ. ಒಂದು 2-3 ತಾಸು ಆಗತ್ತೆ. ಆದ ನಂತರ ಇವರನ್ನು ಕರೀತಾರೆ. ಯಾರು? ರಾಯಭಾರಿಯನ್ನು ಕರೀತಾರೆ. ರಾಯಭಾರಿಯನ್ನು ಕರೆದ ತಕ್ಷಣ ಮುಂದುಗಡೆ ಹಚ್ಕೊಂಡು ಕೂತಿದ್ರಲ್ಲ ಒಂದು ಪಣತೆಯನ್ನು, ದೀಪವನ್ನು, ಆ ದೀಪವನ್ನು ಆರಿಸ್ತಾರೆ. ಆರಿಸಿ ಪಕ್ಕದಲ್ಲೇ ಇನ್ನೊಂದು ಪಣತೆ ಇರುತ್ತೆ, ಆ ದೀಪವನ್ನು ಹಚ್ತಾರೆ ಚಾಣಕ್ಯರು.
ಆಗ ಆ ವ್ಯಕ್ತಿಗೆ ಅನಿಸುತ್ತೆ, ಬಹಳ ಬುದ್ಧಿವಂತ ಅಂತ ಎಲ್ಲರೂ ಹೇಳಿದರು, ಮತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟ್ಯಾನು, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿ ಒಂದು ದೀಪ ಆರಿಸಿ ಮತ್ತೊಂದು ದೀಪ ಹಚ್ಚೋದು ಏನು ಅವಶ್ಯಕತೆ ಇತ್ತು? ಅದ ದೀಪ ಉರಿತಿತ್ತು, ಹೆಂಗಾದರೂ ಅದ ದೀಪದ ಬೆಳಕಿನಲ್ಲಿ ನಾವು ಮಾತುಗಳನ್ನು ಪ್ರಾರಂಭಿಸಿದ್ದರೆ ಆಗುತ್ತಿತ್ತವಲ್ಲ, ಇದನ್ನು ಆರಿಸಿ ಅದನ್ನು ಯಾಕೆ ಹಚ್ಚಿದರು ಇವರು ಅಂತ ಆತನಿಗೆ ಕುತೂಹಲ. ಆತ ಕೇಳ್ತಾನೆ, ಅಲ್ಲ ಈ ದೀಪ ಆರಿಸಿದ್ರಿ, ಆರಿಸಿದ ತಕ್ಷಣ ಈ ದೀಪ ಹಚ್ಚಿದ್ರಿ, ಅದು ಅಷ್ಟ ಬೆಳಕು ಕೊಡ್ತೈತಿ, ಇದು ಅಷ್ಟ ಬೆಳಕು ಕೊಡ್ತೈತಿ, ಅದನ್ನು ಆರಿಸಿ ಇದನ್ನು ಹಚ್ಚೋ ಅವಶ್ಯಕತೆ ಏನಿತ್ತು ಅಂತ ಆ ವಿದೇಶಿಯ ರಾಯಭಾರಿ ಕೇಳಿದಾಗ ಚಾಣಕ್ಯರು ಹೇಳ್ತಾರೆ, ಹೌದು ಈ ದೀಪ ಅದು ಅಷ್ಟೇ ಬೆಳಕು ಕೊಡುತ್ತೆ, ಈ ದೀಪವು ಅದು ಅಷ್ಟೇ ಬೆಳಕು ಕೊಡುತ್ತೆ, ಆದರೆ ಈ ದೀಪ ಇದೆಯಲ್ಲ, ಈ ದೀಪಕ್ಕೆ ಎಣ್ಣೆ ಬತ್ತಿ ಪಣತೆ ಎಲ್ಲಿಂದ ಬಂದಿದೆ ಅಂದರೆ ಅದು ರಾಜ್ಯದ ಭಂಡಾರದಿಂದ ಬಂದಿದೆ. ರಾಜ್ಯದ ಲೆಕ್ಕಪತ್ರವನ್ನು ಮಾಡುವಾಗ ರಾಜ್ಯದ ಭಂಡಾರದಿಂದ ಬಂದದ್ದನ್ನು ಬಳಸಿಕೊಳ್ಳುತ್ತೇನೆ. ಈಗ ನಾನು ನಿಮ್ಮ ಜೊತೆಗೆ ವೈಯಕ್ತಿಕ ವಿಚಾರಗಳನ್ನು ಮಾತನಾಡುತ್ತಿದ್ದೇನೆ. ಇದು ಈ ಎಣ್ಣೆ ಬತ್ತಿ ಏನಿದೆಯಲ್ಲ, ಇದು ನನ್ನ ಸಂಬಳದಲ್ಲಿ ತಂದ ಎಣ್ಣೆಯ ಬತ್ತಿಯಿಂದ ಹಚ್ಚಿದ ದೀಪ ಇದು. ಅದಕ್ಕೋಸ್ಕರ ಆ ರಾಜ್ಯದ ಭಂಡಾರದಿಂದ ಬಂದ ದೀಪವನ್ನು ಆರಿಸಿದೆ, ವೈಯಕ್ತಿಕ ಖರ್ಚಿನಲ್ಲಿ ಬೆಳಗುತ್ತಿರುವ ದೀಪವನ್ನು ಹಚ್ಚಿದೆ ಅಂತ ಚಾಣಕ್ಯರು ಹೇಳುತ್ತಾರೆ. ಎಂಥ ಮಾತು ನೋಡಿ. ಇವತ್ತಿನ ನಮ್ಮ ರಾಜಕಾರಣಿಗಳು ಚಾಣಕ್ಯರ ಒಂದಿಷ್ಟು ಮಾತುಗಳಲ್ಲಿ ನಡೆದು ಬಿಟ್ಟರೆ ಭಾರತ ಭ್ರಷ್ಟಮುಕ್ತ ಭಾರತವಾಗಿ ಬಿಡುತ್ತದೆ, ಭ್ರಷ್ಟಮುಕ್ತ ಭಾರತವಾಗಿ ಬಿಡುತ್ತದೆ. ಎಂಥ ಚಾಣಕ್ಯರು, ಎಂಥ ನೀತಿಯನ್ನು ಹಾಕಿಕೊಟ್ಟವರು. ಹಾಗೆ ಬದುಕಬೇಕು.